ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆಯ ತರಗತಿಯಲ್ಲಿ ಸೃಜನಶೀಲತೆ ಪೋಷಿಸುವಂಥ ಕ್ರಮಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತು ಮತ್ತೊಂದು ಟಾಪಿಕ್ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಎರಡನೇ ಘಟಕದಲ್ಲಿ ಮತ್ತೊಂದು ವಿಷಯ ಅಂತಂದರೆ ಅಭಿಕ್ಷಮತೆ, ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಇದರ ಒಂದು ಪರಿಕಲ್ಪನೆ ಮತ್ತು ವಿಧಗಳು, ಅದರ ಪ್ರಾಮುಖ್ಯತೆ. ಈ ಒಂದು ಟಾಪಿಕ್ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ ಖಂಡಿತವಾಗಲೂ ನಿಮಗೆ 5 ಅಂಕದ ಪ್ರಶ್ನೆಯಲ್ಲಿ ಬರ್ತದೆ. 1 ಅಂಕದ ಪ್ರಶ್ನೆ ಅಭಿಕ್ಷಮತೆ ಎಂದರೇನು ಮತ್ತು ಅಭಿಕ್ಷಮತೆಯ ವಿಧಗಳನ್ನು ತಿಳಿಸಿ ಅಂತೇಳಿ ಕೇಳ್ತಾನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವಂಗೆ ವ್ಯಕ್ತಿ ಭಿನ್ನತೆ ಈ ಒಂದು ಪಾಠದಲ್ಲಿ ನಾವು ಪ್ರಾರಂಭದಲ್ಲಿ ನೋಡಿದ್ವಿ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಏನಾಗಿರ್ತದೆ ಅಂತಂದರೆ ಕಾರ್ಯನಿರ್ವಹಿಸ್ತಕ್ಕಂಥ ಸಾಮರ್ಥ್ಯದಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಕಾರಣ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ವ್ಯಕ್ತಿಗಳಲ್ಲಿ ಇರತಕ್ಕಂಥ ಒಂದು ಜ್ಞಾನ ಕೌಶಲ್ಯ ಇಲ್ಲಿ ಏನಾಗಿರುತ್ತೆ ಅಂತಂದರೆ ವ್ಯತ್ಯಾಸ ಬರುತ್ತದೆ. ವಿಶೇಷವಾಗಿ ಹೇಳೋದಾದರೆ ಸಂಗೀತ, ಚಿತ್ರಕಲೆ, ಗಣಿತ ಮುಂತಾದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂಥ ಸಾಮರ್ಥ್ಯ ಸಾಮಾನ್ಯವಾಗಿ ಏನಾಗಿರ್ತದೆ ಅಂತಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹಾಗೂ ವ್ಯಕ್ತಿಗಳಲ್ಲಿ ವ್ಯತ್ಯಾಸವಿರುವುದನ್ನು ನಾವು ಕಾಣುತ್ತೇವೆ. ಏಕ ರೀತಿಯ ಪರಿಸ್ಥಿತಿ ಹೊಂದಿದ್ರೂ ಸಹಿತ ಕೆಲವರು ಜ್ಞಾನ ಕೌಶಲ್ಯಗಳನ್ನು ಪಡೆಯುವ ಮೂಲಕ ಉತ್ತಮ ಸಾಧನೆ ತೋರುವ ಮೂಲಕ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಸಹಿತ ಕಾಣ್ತೇವೆ. ಇಂಥ ವ್ಯಕ್ತಿಗಳು ಸಾಮಾನ್ಯ ಬುದ್ಧಿಶಕ್ತಿಯ ಜೊತೆಗೆ ಕೆಲವು ವಿಶಿಷ್ಟ ಸಾಮರ್ಥ್ಯವನ್ನು ಸಹಿತ ಹೊಂದಿರತಕ್ಕಂಥದ್ದು. ಅವುಗಳ ಮೂಲಕ ನಿರ್ದಿಷ್ಟ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು ನಾವು ಕಾಣ್ತೇವೆ. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯವನ್ನೇ ನಾವೇನಂತೀವಿ ಅಂದರೆ ಅಭಿಕ್ಷಮತೆ ಅಂತ ಹೇಳ್ತೀವಿ. ಅಭಿಕ್ಷಮತೆ ಎಲ್ಲ ವ್ಯಕ್ತಿಗಳು ವಿವಿಧ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಪ್ರತಿಯೊಬ್ಬರಲ್ಲಿಯೂ ಸಹಿತ ಅಭಿಕ್ಷಮತೆ ಇರ್ತದೆ. ಆ ಅಭಿಕ್ಷಮತೆಯ ಗುಣ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರುತ್ತೆ ಅಂತಂದರೆ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಅಭಿಕ್ಷಮತೆ ಅಂದರೆ ಏನು ಬರೀಬೇಕು? ಸಿಂಪಲ್ ಆಗಿ ಹೇಳೋದಾದರೆ ಒಂದು ಸೀಮಿತ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವಂತೆ ಮಾಡುವುದೇ ಅಭಿಕ್ಷಮತೆ ಅಂತ. ನೋಡಿ, ಇಲ್ಲಿದೆ. ಇಷ್ಟೇ ಬರೆದ್ರೆ ನಿಮಗೆ 1 ಅಂಕದ ಪ್ರಶ್ನೆ ಸಿಗುತ್ತೆ. ಒಂದು ಸೀಮಿತ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವಂತೆ ಮಾಡುವುದೇ ಅಭಿಕ್ಷಮತೆ. ಇಷ್ಟೇ ಬರೆದ್ರೆ ಸಾಕು. ಅಭಿಕ್ಷಮತೆ ಪರಿಕಲ್ಪನೆ ಹೇಗೆ ಬಂತು, ಹೇಗಾಯಿತು? ಕಾನ್ಸೆಪ್ಟ್ ಆಫ್ ಆಪ್ಟಿಟ್ಯೂಡ್. ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವ್ಯಕ್ತಿ ವಿಶಿಷ್ಟ ಸಾಧನೆ ತೋರಲಿಕ್ಕೆ ಸಹಾಯಕವಾಗುವ ಸಾಮಾನ್ಯ ಬುದ್ಧಿಶಕ್ತಿಯೊಂದಿಗೆ ವಿಶಿಷ್ಟ ಹುಟ್ಟು ಸಾಮರ್ಥ್ಯವನ್ನು ಹೊಂದಿರುವುದೇ ಅಭಿಕ್ಷಮತೆ ಅಂತ ಹೇಳ್ತೀವಿ. ಇದು ಸಹಿತ ನೀವು ಬರೆದ್ರೆ ಪರೀಕ್ಷೆಯಲ್ಲಿ ನಿಮಗೆ ಅಂಕಗಳು ಸಿಗ್ತವೆ. ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವ್ಯಕ್ತಿ ವಿಶಿಷ್ಟ ಸಾಧನೆ ತೋರಲು ಸಹಾಯಕವಾಗುವ ಸಾಮಾನ್ಯ ಬುದ್ಧಿಶಕ್ತಿಯೊಂದಿಗೆ ವಿಶಿಷ್ಟ ಹುಟ್ಟು ಸಾಮರ್ಥ್ಯವನ್ನು ಹೊಂದಿರುವುದೇ ಅಭಿಕ್ಷಮತೆ. ನೋಡಿ, ಅಭಿಕ್ಷಮತೆಯ ಬಗ್ಗೆ ಶೈಕ್ಷಣಿಕ ಮನೋವಿಜ್ಞಾನಿಗಳಲ್ಲಿ, ಶಿಕ್ಷಣ ತಜ್ಞರಲ್ಲಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ಬರ್ತವೆ. ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅಂಥ ವ್ಯಾಖ್ಯಾನಗಳಲ್ಲಿ ನಾವು ಕೆಲವೊಬ್ಬರದನ್ನು ನೋಡೋಣ. ಬಿಂಗ್ ಹ್ಯಾಮ್ ಅಂತಕ್ಕಂಥವ್ರು ಅವರು ಹೇಳ್ತಾರೆ, ಅಭಿಕ್ಷಮತೆ ಎನ್ನುವುದು ವ್ಯಕ್ತಿ ಹೊಂದಿರುವ ಆಂತರಿಕ ಸಾಮರ್ಥ್ಯಗಳ ಸೂಚಕವಾಗಿದ್ದು ಆತನು ಎಷ್ಟರ ಮಟ್ಟಿಗೆ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಸಮರ್ಥನಾಗುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಎಷ್ಟರ ಮಟ್ಟಿಗೆ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಮರ್ಥನಾಗುತ್ತಾನೆ ಎಂಬುದನ್ನು ಯಾವುದು ಸೂಚಿಸ್ತದೆಯೋ ಅದು
ಆತನಲ್ಲಿರ್ತಕ್ಕಂಥ ಒಂದು ಅಭಿಕ್ಷಮತೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಇನ್ನು ಪ್ರಾಕ್ಸ್ಲರ್ ಅಂತಕ್ಕಂಥ ಶಿಕ್ಷಣ ತಜ್ಞರು ಹೇಳ್ತಾರೆ, ಜ್ಞಾನ ಕುಶಲತೆ ಅಥವಾ ಸುಸಂಘಟಿತ ಅನುಕ್ರಿಯೆಗಳುಳ್ಳ ಒಂದು ವಿಶಿಷ್ಟ ಅಥವಾ ವಿಶೇಷ ಗುಣ. ವ್ಯಕ್ತಿಯು ಇದಕ್ಕೆ ತಕ್ಕಂತೆ ತರಬೇತಿಯನ್ನು ಪಡೆದು ವ್ಯಕ್ತಿಯಲ್ಲಿ ಸಾಮರ್ಥ್ಯವನ್ನು ಹೊಂದುವ ಅಥವಾ ಪಡೆಯುವ ವಿಶಿಷ್ಟತೆಗೆ ಅಭಿಕ್ಷಮತೆ ಎನ್ನುತ್ತೇವೆ ಅಂತ ಹೇಳ್ತಾರೆ. ಅವರೇ ಮತ್ತೊಂದು ಸಣ್ಣ ಸುಲಭವಾಗಿ ವ್ಯಾಖ್ಯೆಗಳನ್ನು ನೀಡಿದರೆ, ಪ್ರಾಕ್ಸ್ಲರ್ ವ್ಯಕ್ತಿಯ ಭಾವಿ ಸಾಮರ್ಥ್ಯಗಳನ್ನು ಸೂಚಿಸುವ ಪ್ರಸಕ್ತ ಸ್ಥಿತಿಯೇ ಅಭಿಕ್ಷಮತೆ ಅಂತಕ್ಕಂಥದ್ದು. ನೋಡಿ, ಭಾವಿ ಸಾಮರ್ಥ್ಯವನ್ನು ಸೂಚಿಸುವ ಪ್ರಸಕ್ತ ಸ್ಥಿತಿಯೇ ಅಭಿಕ್ಷಮತೆ. ಮತ್ತೋರ್ವ ತಜ್ಞೆಯಲ್ಲಿ ಹೇಳ್ತಾನೆ, ಫ್ರೀ ಮ್ಯಾನ್ ಅಂತಕ್ಕಂಥವ್ರು. ಇವರು ಹೇಳ್ತಾರೆ ಫ್ರೀ ಮ್ಯಾನ್. ಅವರು ಹೇಳುವಂಗೆ ಒಂದು ನಿರ್ದಿಷ್ಟ ಜ್ಞಾನ ಕುಶಲತೆ ಅಥವಾ ಸುಸಂಘಟಿತ ಅನುಕ್ರಿಯೆಗಳ ಸಂಯೋಜನೆಯೇ ಅಭಿಕ್ಷಮತೆ. ಇಲ್ಲಿ ವ್ಯಕ್ತಿ ಪಡೆದಿರುವ ಈ ಗುಣ ವಿಶೇಷತೆಯ ಮೂಲಕ ಹೆಚ್ಚು ಸಾಮರ್ಥ್ಯ ಗಳಿಸಿ ತನ್ಮೂಲಕ ಒಳ್ಳೆ ಮಾತುಗಾರನಾಗುವ, ಸಂಗೀತಗಾರನಾಗುವ, ಇಲ್ಲವೇ ತಾಂತ್ರಿಕ ನೈಪುಣ್ಯತೆ ವೃದ್ಧಿಸಿಕೊಳ್ಳುವಿಕೆಗೆ ಅಭಿಕ್ಷಮತೆ ಎನ್ನುತ್ತೇವೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ತನ್ನ ಸಾಮರ್ಥ್ಯ ಜೊತೆಗೆ ವಿಶಿಷ್ಟವಾದಂಥ ಆಸಕ್ತಿ ಅಥವಾ ಸಾಮರ್ಥ್ಯವನ್ನು ತೋರಿಸಿ ಸಾಧನೆಗೊಳಪಟ್ಟರೆ ಆತನಿಗೆ ಅದರ ಒಂದು ಅಭಿಕ್ಷಮತೆ ಹೊಂದಿದ್ದಾನೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಈಗ ಈ ಅಭಿಕ್ಷಮತೆಯ ವಿಧಗಳನ್ನು ನೋಡೋಣ. ಟೈಪ್ಸ್ ಆಫ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಇದೇ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಅಂಶ. ಇಲ್ಲಿ ಸಾಮಾನ್ಯವಾಗಿ ಟೈಪ್ಸ್ ಆಫ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ಸುಮಾರು 5 ಭಾಗಗಳಾಗಿ 5 ಅಂಶಗಳನ್ನು ಒಳಗೊಂಡಿದೆ. ಅದು ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ಹೇಳ್ತೀವಿ. ಅಂದರೆ ಸೆನ್ಸರಿ ಆಪ್ಟಿಟ್ಯೂಡ್ ಅಂತ. ಇದು ಇಂದ್ರಿಯ ಅಂದರೆ ಪಂಚೇಂದ್ರಿಯಗಳು, ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ. ಜ್ಞಾನದ ಹೆಬ್ಬಾಗಿಲು ಅಂತ ಕರೆದಿದ್ವಿ, ಮೊದಲೇ ಚಾಪ್ಟರ್ಲ್ಲಿ ನಾವು ನೋಡಿದ್ವಿ. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಕ್ಕಂಥದ್ದು ಇಂದ್ರಿಯಗಳ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ಎಲ್ಲ ಅಭಿಕ್ಷಮತೆಗಳ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆಗಳಾಗಿವೆ ಅಂತ. ಇಲ್ಲಿ ಕೆಲವು ವ್ಯಕ್ತಿಗಳು ಕೇಳುವ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಕೈಗೊಳ್ಳುವ ಚಟುವಟಿಕೆಗಳ ಅಭಿಕ್ಷಮತೆ ಹೊಂದಿದರೆ, ಇನ್ನು ಕೆಲವರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ದೃಷ್ಟಿಯಾಗಿರ್ಬೋದು, ವಾಸನೆ, ರುಚಿ, ಸ್ಪರ್ಶ ಮುಂತಾದ ಒಂದು ಸಾಮರ್ಥ್ಯಗಳನ್ನು ಒಳಗೊಂಡ ಒಂದು ಚಟುವಟಿಕೆಗಳ ಅಭಿಕ್ಷಮತೆ ಹೊಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗೆ ವ್ಯಕ್ತಿಗಳ ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದ ಅಭಿಕ್ಷಮತೆಗಳು ಇದರಲ್ಲಿ ಒಳಗೊಳ್ಳತಕ್ಕಂಥದ್ದು ಇರ್ತದೆ. ಇಂಥವುಗಳಿಗೆ ನಾವು ಇಂದ್ರಿಯಗೆ ಸಂಬಂಧಿಸಿದ ಅಭಿಕ್ಷಮತೆ ಅಂತ ಹೇಳ್ತೀವಿ. ಅಂದರೆ ಕಣ್ಣು, ಮೂಗು, ಬಾಯಿ, ಆಮೇಲೆ ಸ್ಪರ್ಶ, ನಾಲಿಗೆ, ರುಚಿ, ಇವನ್ನ ನಾವು ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ವರ್ಗೀಕರಣ ನಾವು ನೋಡಿದಾಗ ಯಂತ್ರವಿದ್ಯೆ ಅಭಿಕ್ಷಮತೆ, ಮೆಕ್ಯಾನಿಕಲ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಕೆಲವು ವ್ಯಕ್ತಿಗಳು ಯಂತ್ರವಿದ್ಯಾ ಸಾಮರ್ಥ್ಯಗಳನ್ನು ಒಳಗೊಂಡು ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಒಲವನ್ನು ತೋರ್ತಕ್ಕಂಥದ್ದು, ಆಸಕ್ತಿಯನ್ನು ತೋರ್ತಕ್ಕಂಥದ್ದು, ಉತ್ಸುಕತೆಯನ್ನು ಹೊಂದತಕ್ಕಂಥದ್ದು ನಾವು ಕಾಣ್ತೇವೆ. ಯಂತ್ರವಿದ್ಯೆ ಅಭಿಕ್ಷಮತೆ ಒಳಗೊಂಡ ವೃತ್ತಿ ಇಲ್ಲವೇ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿ ಪ್ರದರ್ಶಿಸ್ತಕ್ಕಂಥದ್ದು ನಮಗೆ ಮತ್ತು ಅವುಗಳ ಮೇಲೆ ವಿಶಿಷ್ಟವಾದಂಥ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಅವರಲ್ಲಿ ವೈಜ್ಞಾನಿಕ ಸಾಧನೆ ಸಲಕರಣೆಗಳನ್ನು ಉಪಯೋಗಿಸುವ, ಹೊಂದಿಸುವ, ಸರಿಪಡಿಸುವ, ಬದಲಾಯಿಸುವ
ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳತಕ್ಕಂಥದ್ದು ನಾವು ನೋಡ್ತೀವಿ. ಇಂಥ ವಿಶಿಷ್ಟ ಸಾಮರ್ಥ್ಯಗಳೆಲ್ಲವೂ ಸಹಿತ ಯಂತ್ರ ವಿದ್ಯಾಭಿಕ್ಷಮತೆ ಎನ್ನುವರು. ಆಸಕ್ತಿ, ಈಗೇನಾದರೂ ಒಂದು ಫ್ಯಾನ್ ತಿರುಗಲಿಲ್ಲ ಅಂದರೆ ಯಾವ ಪಾರ್ಟ್ಸ್ ಏನಾಗಿರ್ತದೋ ಅದನ್ನು ಬಿಚ್ಚೋದು ಮತ್ತು ಜೋಡಿಸೋದು ಇಂಥವೆಲ್ಲ ಮಾಡ್ತೇವೆ ನಾವು. ಮೆಕ್ಯಾನಿಕಲ್ ನೋಡ್ತೀವಿ, ಮೆಕ್ಯಾನಿಕಲ್ ವಾಚ್ ರಿಪೇರಿ ನೋಡ್ತೀವಿ, ಬೈಕ್ ರಿಪೇರಿ ನೋಡ್ತೀವಿ, ಟಿ ವಿ ರಿಪೇರಿ ನೋಡ್ತೀವಿ, ಮೊಬೈಲ್ ರಿಪೇರಿ ನೋಡ್ತೀವಿ. ಇದೆಲ್ಲ ಏನು ಅಂತಂದರೆ ಆ ಯಂತ್ರ ವಿದ್ಯಾಭಿಕ್ಷಮತೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಯಾವುದು ಕಡೆಗೆ ಹೆಚ್ಚು ಆಸಕ್ತಿ ವಹಿಸಿ ಅವರು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೋ ಆ ಒಂದು ಕ್ಷೇತ್ರದ ಅಭಿಕ್ಷಮತೆ ಅವರು ಹೊಂದಿರ್ತಾರೆ ಅಂತ. ಇನ್ನು ನೋಡಿ, ಮೂರನೇದಾಗಿ ನಾವು ವರ್ಗೀಕರಣ ಮಾಡಿದಾಗ ಮೂರನೇದು ಬರುತ್ತೆ ಕಲಾತ್ಮಕ ಅಭಿಕ್ಷಮತೆ ಅಂತ, ಆರ್ಟಿಸ್ಟಿಕ್ ಆಪ್ಟಿಟ್ಯೂಡ್. ಈ ಕಲಾತ್ಮಕ ಸಾಮರ್ಥ್ಯಗಳನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ಸಂಬಂಧಿಸಿದ ಸಾಮರ್ಥ್ಯಗಳೆಲ್ಲವೂ ಸಹಿತ ಇದರ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು ಕಾಣುತ್ತವೆ. ಈ ಚಟುವಟಿಕೆಗಳಲ್ಲಿ ಮಾನವ ವರ್ತನೆ ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿರುತ್ತದೆ. ಜೊತೆಗೆ ಕಲಾತ್ಮಕ ಮನೋಭಾವ ಇಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಇಲ್ಲಿ ಸಂಗೀತ ಆಗಿರ್ಬೋದು, ಅಭಿಕ್ಷಮತೆ, ನಾವು ಚಿತ್ರಕಲೆ, ನೃತ್ಯ ಕಲೆ ಇತ್ಯಾದಿಗಳಲ್ಲಿ ನಾವು ನೋಡ್ತೇವೆ. ಇಂಥ ಒಂದು ಕ್ಷೇತ್ರಗಳಲ್ಲಿ ಅವರು ಏನಾಗ್ತಾರೆ ಅಂತಂದರೆ ವಿಶೇಷವಾಗಿ ಕಲೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಚಿತ್ರ ಬಿಡಿಸುವುದರಲ್ಲಿ ಆಗಿರ್ಬೋದು, ನೃತ್ಯ ಮಾಡೋದರಲ್ಲಿ, ಸಂಗೀತ ಹಾಡುವುದರಲ್ಲಿ, ಹೀಗೆ ಸಾಕಷ್ಟು ಅಭಿಕ್ಷಮತೆಯನ್ನು ತೋರ್ತಾ ಇದ್ದರೆ ಅದು ಕಲಾತ್ಮಕ ಅಭಿಕ್ಷಮತೆ ಉಳ್ಳಂಥ ವ್ಯಕ್ತಿಗಳು ಅಂತ ನಾವು ಹೇಳ್ತೇವೆ. ಇನ್ನು ನಾಲ್ಕನೇದಾಗಿ ನಾವು ನೋಡೋದಾದರೆ ಇಲ್ಲಿ ವೃತ್ತಿಗೆ ಸಂಬಂಧಿಸಿರ್ತಕ್ಕಂಥದ್ದು ವೃತ್ತಿ ಅಭಿಕ್ಷಮತೆ ಅಂತ ಹೇಳ್ತೀವಿ, ಪ್ರೊಫೆಷ್ನಲ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ವಿವಿಧ ಉದ್ಯೋಗಗಳು ಮತ್ತು ವೃತ್ತಿಗಳಿಗೆ ಸಂಬಂಧಿಸಿದ ವಿಶಿಷ್ಟ ಸಾಮರ್ಥ್ಯಗಳನ್ನು ವೃತ್ತಿ ಅಭಿಕ್ಷಮತೆ ಅಂತಕ್ಕಂಥದ್ದು ಹೇಳ್ತವೆ. ವ್ಯಕ್ತಿಯಲ್ಲಿನ ಈ ಅಭಿಕ್ಷಮತೆಗಳು ಅವನ ಭಾವಿ ವೃತ್ತಿ ಇಲ್ಲವೇ ಉದ್ಯೋಗವನ್ನು ನಿರ್ಧರಿಸಲು ಸಹಾಯಕವಾಗ್ತಕ್ಕಂಥವು. ಉದಾಹರಣೆ ತೆಗೆದುಕೊಳ್ಳೋದಾದರೆ ಒಬ್ಬ ವ್ಯಕ್ತಿ ಬೋಧನಾ ಅಭಿಕ್ಷಮತೆ ಹೊಂದಿದ್ದರೆ ಅವನು ಶಿಕ್ಷಕ ವೃತ್ತಿಯಲ್ಲಿ ಯಶಸ್ಸನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಒಬ್ಬ ವ್ಯಕ್ತಿ ಚಿತ್ರಕಲೆಯಲ್ಲಿ ಅಭಿಕ್ಷಮತೆ ಹೊಂದಿದ್ದರೆ ಅವನು ಪರಿಣಾಮಕಾರಿಯಾಗಿ ಅದ್ಭುತವಾದಂಥ ಒಂದು ಚಿತ್ರವನ್ನು ರಚಿಸ್ತಕ್ಕಂಥ ಸಾಮರ್ಥ್ಯವನ್ನು ಅಲ್ಲಿ ಸಾಧ್ಯ ಆಗ್ತದೆ. ಹೀಗೆ ಯಾವ ವೃತ್ತಿಯಲ್ಲಿ ಅವನು ಚೆನ್ನಾಗಿ ಇರ್ತಾನೋ ಅವನು ಆ ವೃತ್ತಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಕ್ಕೆ ಇದೆ ಅಂತ. ಇನ್ನು ಐದನೇದಾಗಿ ನಾವು ನೋಡೋದಾದರೆ ಅಲ್ಲಿ ವಿದ್ಯಾಭಿಕ್ಷಮತೆ ಅಂಥೇಳಿ, ಈ ಒಂದು ಶೈಕ್ಷಣಿಕ ಶಿಸ್ತಿನ ಒಂದು ಪಾಂಡಿತ್ಯಕ್ಕೆ ಸಂಬಂಧಿಸಿದ ಕಲಿಕೆಯ ಅಭಿಕ್ಷಮತೆಯನ್ನು ಶಾಲಾ ಅಭಿಕ್ಷಮತೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಇವುಗಳು ವ್ಯಕ್ತಿಯ ಭಾವಿ ಶಿಕ್ಷಣ ಉದ್ಯೋಗ ಕುರಿತು ನಿರ್ಧರಿಸಲಿಕ್ಕೆ ಸಹಾಯಕವಾಗ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲಿ ವೈಜ್ಞಾನಿಕ ಅಭಿಕ್ಷಮತೆ, ಭಾಷಾ ಅಭಿಕ್ಷಮತೆ, ಗಣಿತ ಅಭಿಕ್ಷಮತೆ ಇತ್ಯಾದಿಗಳನ್ನು ನಾವು ಕಾಣ್ತೇವೆ. ಈ ರೀತಿಯಾಗಿ ನಾವು ವಿದ್ಯಾ ಅಭಿಕ್ಷಮತೆ ಅಂತಕ್ಕಂಥದ್ದನ್ನು ಮತ್ತೊಂದು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಅಂದರೆ ಇಲ್ಲಿ ವಿದ್ಯಾಭಿಕ್ಷಮತೆ ಉಳ್ಳವರು ಉತ್ತಮ ಓದು ಬರಹ ಮತ್ತು ಉತ್ತಮ ಜ್ಞಾನ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಉತ್ತಮ ಅಂಕಗಳೊಂದಿಗೆ ಉತ್ತಮವಾಗಿರತಕ್ಕಂಥ ಒಂದು ಸ್ಥಾನದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲಿ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಮತ್ತೊಂದು ನಾವು ಪಾಯಿಂಟ್ಗಳನ್ನು ನೋಡೋದಾದರೆ ಅಭಿಕ್ಷಮತೆಯ ಪ್ರಾಮುಖ್ಯತೆ ಅಂತೆ, ಇಂಪಾರ್ಟೆನ್ಸ್ ಆಫ್ ಆಪ್ಟಿಟ್ಯೂಡ್ ಅಂತೇಳಿ. ಈ ಒಂದು ಅಭಿಕ್ಷಮತೆ ಮಾರ್ಗದರ್ಶನ ಮತ್ತು ಸಮಾಲೋಚನಾ ಸೇವೆಗಳಿಗೆ ಏನಾಗಿರ್ತದಪ್ಪ ಅಂತಂದರೆ ಇದು ಸಾಕಷ್ಟು ಮೂಲಾಧಾರವಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇಲ್ಲಿ ಬೋಧನೆ ಅದು ವೈದ್ಯಕೀಯ ಆಗಿರ್ಬೋದು, ತಾಂತ್ರಿಕತೆ ಆಗಿರ್ಬೋದು, ಕಾನೂನುಗಳಾಗಿರ್ಬೋದು, ಹಲವಾರು ವೃತ್ತಿಪರ ತರಬೇತಿಯ ಒಂದು ಪ್ರವೇಶಕ್ಕಾಗಿ ವ್ಯಕ್ತಿಗಳನ್ನು ವೈಜ್ಞಾನಿಕವಾಗಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಇಂಥ ಒಂದು ಅಭಿಕ್ಷಮತೆ ಏನಾಗ್ತದೆ ಅಂತಂದರೆ ಅಲ್ಲಿ ಸಹಾಯಕವಾಗ್ತವೆ. ಶೈಕ್ಷಣಿಕ ಸಂಶೋಧನೆಗಳನ್ನು ಕೈಗೊಳ್ಳಲಿಕ್ಕೂ ಸಹಿತ ಅಭಿಕ್ಷಮತೆ ಜ್ಞಾನ ಸಾಕಷ್ಟು ಉಪಯುಕ್ತವಾಗ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ತೆಗೆದುಕೊಳ್ಳೋದಾದರೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡಬೇಕಾದರೂ ಸಹಿತ ಅಭಿಕ್ಷಮತೆ ಜ್ಞಾನ ಇಲ್ಲಿ ಭಾಳ ಅವಶ್ಯಕವಾಗಿರ್ತದೆ. ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ವಿಶಿಷ್ಟ ಸಾಮರ್ಥ್ಯಗಳನ್ನು ಗುರುತಿಸಿ ತರಬೇತಿ ನೀಡಲಿಕ್ಕೂ ಸಹಿತ ಈ ಒಂದು ಅಭಿಕ್ಷಮತೆ ಸಹಾಯಕವಾಗ್ತದೆ. ಉದಾಹರಣೆಗೆ ನಾವು ನೋಡೋದಾದರೆ ಕೆಲ ವಿದ್ಯಾರ್ಥಿಗಳು ಓದೋದ್ರಲ್ಲಿರ್ತಾರೆ, ಕೆಲ ವಿದ್ಯಾರ್ಥಿಗಳು ಬರೆಯೋದ್ರಲ್ಲಿ, ಕೆಲ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ, ಕೆಲ ವಿದ್ಯಾರ್ಥಿಗಳು ಸಹಪಠ್ಯ ಚಟುವಟಿಕೆಗಳಲ್ಲಿ ಸಾಕಷ್ಟು ಅಭಿಕ್ಷಮತೆ ಹೊಂದಿರ್ತಾರೆ. ಇವುಗಳ ಒಂದು
ಗಮನವನ್ನು ಹರಿಸಿ ಆ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡಲಿಕ್ಕೂ ಸಹಿತ ಇಲ್ಲಿ ಸಾಧ್ಯವಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸೂಕ್ತ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೂ ಸಹಿತ ಇದೇನಾಗುತ್ತೆ ಅಂತಂದರೆ ಸಾಧ್ಯತೆ ಇರುತ್ತೆ. ನಾವು ಈಗಾಗಲೇ ನೋಡ್ತೇವೆ SLC ಇಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ, ಉದಾಹರಣೆಗೆ ನಾವು ವಿಜ್ಞಾನ ಜಾಸ್ತಿ ಚೆನ್ನಾಗಿ 100ಕ್ಕೆ 90 95 ಮಾಡಿದ, ಗಣಿತ 100ಕ್ಕೆ 100 ಈ ರೀತಿಯಲ್ಲಿ ಆ ವಿದ್ಯಾರ್ಥಿ ಅದು ತೆಗೆದುಕೊಂಡಿದ್ರೆ ಅದು ನಮಗೆ ಸೂಚನೆ ಕೊಡುತ್ತೆ. ಇಲ್ಲಿ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದ ಅಭಿಕ್ಷಮತೆ ಹೆಚ್ಚು ಹೊಂದಿದ್ದಾನೆ, ಅವನು ಏನು ಆಯ್ಕೆ ಮಾಡ್ಕೊಳ್ತಾನೆ ಅಂತಂದರೆ ವಿಜ್ಞಾನ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಕನ್ನಡ ಮತ್ತು ಸಮಾಜ ವಿಜ್ಞಾನ ಹೀಗೆ ಆ ವಿಷಯಗಳಲ್ಲಿ ಆ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಪಡೆದು ಗಣಿತ ಮತ್ತು ವಿಜ್ಞಾನ ಅಂಕಗಳಲ್ಲಿ ಸಾಕಷ್ಟು ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಅಲ್ಲಿ ಗೊತ್ತಾಗುತ್ತೆ ವಿದ್ಯಾರ್ಥಿ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಅಭಿಕ್ಷಮತೆ ಹೊಂದಿದ್ದಾನೆ. ಆ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಆರ್ಟ್ಸ್ ಅಂತಕ್ಕಂಥ ವಿಷಯವನ್ನು ಆರ್ಟ್ಸ್ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಕ್ಕಂಥದ್ದು ನಮ್ಗೆ ಕಂಡುಬರುತ್ತೆ. ಹೀಗಾಗಿ ಈ ಅಭಿಕ್ಷಮತೆ ಇಲ್ಲಿ ಭಾಳ ಉಪಯುಕ್ತವಾಗ್ತಕ್ಕಂಥದ್ದು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನಾವು ಈ ಒಂದು ಅಭಿಕ್ಷಮತೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮತ್ತೊಂದು ಕ್ಲಾಸಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.